ಕೊಡಗಿನ ವಿವಿಧೆಡೆ ಕಳೆದ ಕೆಲ ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಕಂಡುಬರ್ತಿದೆ. ಬಿಸಿಲು ಮಾಯವಾಗಿ ಕೆಲವೆಡೆ ತುಂತುರು ಮಳೆಯೂ ಸುರಿದಿದ್ದು ಕಾಫಿ ಮತ್ತು ಭತ್ತ ಬೆಳೆಗಾರರನ್ನು ಚಿಂತೆಗೀಡು ಮಾಡಿದೆ. ಜಿಲ್ಲೆಯಲ್ಲಿ ಒಂದೆಡೆ ಕೊಡಗಿನ ಪ್ರಧಾನ ಬೆಳೆಯಾಗಿರುವ ಭತ್ತ ಕಟಾವು ಕಾರ್ಯ ನಡೆಯುತ್ತಿದ್ರೆ ಮತ್ತೊಂದೆಡೆ ಕಾಫಿ ಕೊಯ್ಲು ಬಿರುಸಿನಿಂದ ಸಾಗಿದೆ. ಕಟಾವು ಮಾಡಿರುವ ಭತ್ತವೆಲ್ಲ ಗದ್ದೆಯಲ್ಲಿ ಇರುವಾಗ ಮಳೆ ಸುರಿದರೆ ರೈತನ ವರ್ಷದ ಕೂಲಿಗೆ ಕುತ್ತು ಬರುತ್ತದೆ. ಗದ್ದೆಯಲ್ಲೇ ಭತ್ತ ಉದುರಿ ಮಣ್ಣು ಪಾಲಾದ್ರೆ ತುತ್ತು ಅನ್ನಕ್ಕೂ ಕಷ್ಟಪಡಬೇಕಾಗುತ್ತದೆ. ಕಟಾವಿಗೆ ಬಂದ ಭತ್ತ ನೆಲಕಚ್ಚುವ ಆತಂಕ ಎದುರಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ರೈತರು ಹೈರಾಣಾಗಿದ್ದಾರೆ. ಇನ್ನು ಅರೇಬಿಕಾ ಕಾಫಿ ಕೊಯ್ಲು ಬಹುತೇಕ ಮುಗಿದಿದ್ದು ರೋಬಸ್ಟಾ ಈಗಷ್ಟೇ ಶುರುವಾಗಿದೆ. ಈ ಹೊತ್ತಿನಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಆಗಾಗ್ಗೆ ಸುರಿಯುವ ಮಳೆಯು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಕಾಡು ಪ್ರಾಣಿಗಳ ಹಾವಳಿ, ಕಾರ್ಮಿಕರ ಕೊರತೆ ಮತ್ತಿತರ ಸಮಸ್ಯೆಗಳ ನಡುವೆ ಕಾಫಿ ಕೊಯ್ಲು ನಡೆಯುತ್ತಿದ್ದು ಬಿರು ಬಿಸಿಲು ಇರಬೇಕಾದ ಸಂದರ್ಭದಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಆಟದಿಂದ ಬೆಳೆ ಉಳಿಸಿಕೊಳ್ಳುವುದೇ ಸವಾಲಾಗಿದೆ. ಕಾಫಿ ಮತ್ತು ಭತ್ತ ಒಣಗಲು ಬಿಸಿಲು ಬೇಕು. ಆದರೆ ಜಿಲ್ಲೆಯ ಅಲ್ಲಲ್ಲಿ ರಾತ್ರಿ ಹೊತ್ತು ತುಂತುರು ಮಳೆಯಾಗ್ತಿದೆ. ಮಳೆಯಿಂದ ಗಿಡದಲ್ಲಿ ಹಣ್ಣಾಗಿರುವ ಕಾಫಿ ನೆಲಕುದುರಿ ನಷ್ಟವಾಗುವ ಭೀತಿಯಲ್ಲಿ ಬೆಳೆಗಾರರಿದ್ದಾರೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬುಧವಾರ ಬೆಳಗ್ಗೆ ಬಿಸಿಲಿನ ವಾತಾವರಣ ಕಂಡುಬಂದರೂ ಮಧ್ಯಾಹ್ನದ ಬಳಿಕ ಸಂಪೂರ್ಣ ಮೋಡ ಮುಸುಕಿತ್ತು. ಕಣದಲ್ಲಿ ಒಣಹಾಕಿರುವ ಕಾಫಿಗೆ ಬಿಸಿಲೇ ತಾಗದೆ ತೇವಾಂಶದಿಂದ ಗುಣಮಟ್ಟವನ್ನು ಕಳೆದುಕೊಳ್ಳುವ ಭೀತಿ ಬೆಳೆಗಾರರನ್ನು ಕಾಡ್ತಿದೆ. ಇಂತಹ ಕಾಫಿಗೆ ಮಾರ್ಕೆಟ್ನಲ್ಲೂ ಬೇಡಿಕೆ ಕುಂಠಿತವಾಗುತ್ತದೆ. ಪ್ರತಿದಿನ ಕಣದಲ್ಲಿ ಕಾಫಿ ಹರಡುವುದು ಮಳೆ ಬಂದಾಗ ಮುಚ್ಚುವುದೇ ಕೆಲಸವಾಗಿದೆ. ಹವಾಮಾನ ಇದೇ ರೀತಿ ಮುಂದುವರಿದರೆ ಕಾಫಿ ಮತ್ತು ಭತ್ತ ಬೆಳೆಗಾರರು ಭಾರೀ ನಷ್ಟ ಅನುಭವಿಸಬೇಕಾಗುತ್ತದೆ.